ಯೆಹೋವನಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಬುಧವಾರ 18 ಸೆಪ್ಟೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ 24 ಅಧ್ಯಾಯದ 40 ವಚನ. ಅವನು ನನಗೆ, ನಾನು ಯೆಹೋವನಿಗೆ ನಡೆದುಕೊಳ್ಳುತ್ತೇನಲ್ಲ, ಆತನು ತನ್ನ ದೂತನನ್ನು ನಿನ್ನೊಂದಿಗೆ ಕಳುಹಿಸಿ ನೀನು ನನ್ನ ತಂದೆಯ ಮನೆತನಕ್ಕೆ ಸೇರಿರುವ ಬಂಧುಗಳಲ್ಲಿ ನನ್ನ ಮಗನಿಗೆ ಹೆಣ್ಣು ತಂದುಕೊಳ್ಳುವಂತೆ ಅನುಕೂಲ ಮಾಡುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ಸಂಪೂರ್ಣವಾಗಿ ನಂಬುವುದಾದರೆ ದೇವರು ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ತಕ್ಕ ಸಮಯದಲ್ಲಿ ತನ್ನ ರೀತಿಯಲ್ಲಿ ಪೂರೈಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ಸಂಪೂರ್ಣವಾದಂಥ ಭರವಸೆ. ಈ ಒಂದು ಸಂದರ್ಭ ನಾವು ಗಮನಿಸುವಾಗ ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನಿಗೋಸ್ಕರವಾಗಿ ಒಂದು ಹೆಣ್ಣನ್ನು ತನ್ನ ಊರಿನಿಂದ ತರಬೇಕೆಂಬುದಾಗಿ ಅಪೇಕ್ಷಿಸಿದಾಗ ತನ್ನ ಸೇವಕನಾದಂಥ ಎಲಿಯೇಜರನಿಗೆ ಈ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸುತ್ತಾನೆ. ಎಲಿಯೇಜರನು ಅಬ್ರಹಾಮನಿಗೆ ವಿಧೇಯತೆಯಿಂದ ಹೋಗುತ್ತೇನೆ ಎಂಬುದಾಗಿ ಹೇಳಿದರೂ ಇದು ಹೇಗೆ ಸಾಧ್ಯ ಎಂಬುದಾಗಿ ಕೇಳಿದನು. ಅದಕ್ಕೆ ಅಬ್ರಹಾಮನು, ನಾನು ನಂಬಿರುವಂಥ ದೇವರು ನಿನಗೋಸ್ಕರವಾಗಿ ದೂತನನ್ನು ಕಳುಹಿಸಿ ನಿನ್ನ ಮಾರ್ಗದಲ್ಲಿ ನಿನಗೆ ಸಾಫಲ್ಯತೆಯನ್ನು ಅನುಗ್ರಹಿಸಿಕೊಡುತ್ತಾನೆ ಎಂಬುದಾಗಿ ಭರವಸೆ ಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ಅಬ್ರಹಾಮನಿಗೆ ದೇವರಲ್ಲಿದ್ದಂಥ ಭರವಸೆ, ನಂಬಿಕೆ. ದೇವರು ತಾನೇ ನಾವು ಯಾವುದಾದರೂ ಆಶೆಗಳನ್ನು ಇಟ್ಟುಕೊಂಡಾಗ ನಮ್ಮ ಆಸೆಗಳನ್ನು ಪೂರೈಸುತ್ತಾನೆ. ತಕ್ಕ ರೀತಿಯಲ್ಲಿ ದೇವರು ತಾನೇ ತನ್ನ ಸಮಯದಲ್ಲಿ ಎಲ್ಲವನ್ನು ಸುಖಮಯವಾಗಿ ಆಶೀರ್ವಾದದಿಂದ ನಡೆಸುತ್ತಾನೆ. ಇದು ನಂಬುವುದಾದರೆ ಖಂಡಿತವಾಗಿಯೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಚಾರಗಳಲ್ಲಿಯೂ ದೇವರನ್ನು ನಂಬುತ್ತಾ ಸಂಪೂರ್ಣವಾಗಿ ತನ್ನಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡುವಂಥವರಾಗಬೇಕು. ಆಗ ಜೀವನದಲ್ಲಿ ಅದ್ಭುತವಾದಂಥ ದೇವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನೀನು ಮಾಡಿದಂಥ ಎಲ್ಲ ಆಶೀರ್ವಾದ ಸಹಾಯಗಳಿಗಾಗಿ ಸ್ತೋತ್ರ ಹೇಳುತ್ತೇವೆ. ನಿನ್ನನ್ನು ನಂಬಿ ನಿನ್ನಲ್ಲಿ ಭರವಸೆ ಇಡಲು ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.